ಸ್ಪೆಷಲ್ಲು ಅನಾನಸು ಸಾಸ್ವಿ. ಅದ್ರ ಜೊತೆ ಈಗ ಮಾವಿನ ಹಣ್ಣಿನ ಸೀಸನ್ ಇದೆಯಲ್ಲ, ಮಾವಿನ ಹಣ್ಣನ್ನು ಸೇರಿಸ್ಬಿಟ್ಟು ಸಾಸ್ವಿ ಮಾಡ್ತಾ ಇದ್ದೇನೆ. ಈ ಪೈನಾಪಲ್ ಸಾಸ್ಮಿಗೆ ತೆಂಗಿನ ತುರಿ ಒಂದು ಅರ್ಧ ಕಪ್ ಆಗೋಷ್ಟು, 1 ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು 2 ರಿಂದ 3 ಒಣಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಜೊತೆಗೆ ಬೆಲ್ಲ, ಉಪ್ಪು, ಹಾಗೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು ಮತ್ತು ಕರಿಬೇವು. ನಾನೀಗ ಪೈನಾಪಲ್ ಮತ್ತು ಮಾವಿನ ಹಣ್ಣನ್ನು ಹಚ್ಚಿಟ್ಕೊಂಡಿದ್ದೇನೆ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ನೀವು ಬರೀ ಪೈನಾಪಲಲ್ಲೂ ಮಾಡ್ಬೋದು, ಇಲ್ಲಾಂದರೆ ದ್ರಾಕ್ಷಿ ಸಿಕ್ಕಿದ್ರೆ ಇದ್ರ ಜೊತೆ ದ್ರಾಕ್ಷಿನೂ ಸೇರಿಸ್ಕೊಂಡು ಮಾಡ್ಬೋದು. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು, ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಒಣಮೆಣಸನ್ನು ಹಾಕಿ ಹುರ್ಕೋಬೇಕು. ಒಂದು ಮಸಾಲೆ ಮಾಡ್ಕೋಬೇಕು. ತೆಂಗಿನ ತುರಿ ಮತ್ತು ಸಾಸಿವೆ, ಆಮೇಲೆ ಹುರಿದಿಟ್ಕೊಂಡಿರೋ ಒಣಮೆಣಸು ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಹುರ್ಕೋಬೇಕು. ಮೊದಲಿಗೆ ಒಂದು ಪಾತ್ರೆಗೆ ಪೈನಾಪಲ್ ತುಂಡುಗಳು, ಮಾವಿನ ಹಣ್ಣಿನ ತುಂಡುಗಳು, ಬೆಲ್ಲ, ಪೈನಾಪಲ್ ಹುಳಿ ಇದ್ರೆ ಜಾಸ್ತಿ ಬೆಲ್ಲ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಸೇರಿಸ್ಬೇಕು. ಮಿಕ್ಸಿಗೊಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನು ಹಾಕ್ತಾ ಇದ್ದೇನೆ. ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು, ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟಕ್ಕೆ. ಹಾಗಾಗಿ ಒಗ್ಗರಣೆ ಕೊಟ್ಬಿಟ್ರೆ ಪೈನಾಪಲ್ ಸಾಸಿವೆ ರೆಡಿ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ತಂಪಾಗಿ ಸರ್ವ್ ಮಾಡಿದರೆ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ.